ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಿ. ಇವಾಗ ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡಿರೋ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಈಗ ನಾನು 15 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಲಾಸ್ಟ್ ಫ್ರಂಟ್ ಪಾರ್ಟನ್ನು ನಾನು 15.5 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಇದು 15 ಇಂಚಿಗೆ ನಾನು ಎಷ್ಟು ಬರುತ್ತೆ ಅಷ್ಟು ನೋಡಿಕೊಂಡು ಈಗ ಕಟ್ ಮಾಡಿ ಈಗ ನಾನು ನೆಕ್ ಡಿಸೈನನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಡಿಸೈನ್ ಬೇಕು ಆ ಥರ ನಾನು ಸಿಂಪಲ್ಲಾಗಿ ಒಂದು ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿ ಡಿಸೈನನ್ನು ಕಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಈಗ ಮೆಷರ್ಮೆಂಟ್ 2 ಇಂಚನ್ನು ತಗೊಳ್ತಾ ಇದ್ದೀನಿ. ಮೊದಲಿಗೆ ನೀವು ನೋಡ್ಬೋದು ಇಲ್ಲಿ ಬ್ಯಾಕ್ ಸೈಡ್ ಎಷ್ಟು ಡಿಸೈನ್ ಡೀಪ್ ಆಗಿದೆ, ಎಷ್ಟು ಗ್ಯಾಪ್ ಇದೆ ನೋಡಿಕೊಂಡು ನನಗೆ ಇಲ್ಲಿ 3.5 ಇಂಚು ಬರುತ್ತೆ ಬ್ಯಾಕ್ ಡೀಪು. ಸೊ ಅಷ್ಟೇ ಬರೋ ಥರ ನಾನಿಲ್ಲಿ ಇಟ್ಕೊಳ್ತೀನಿ. ಮತ್ತು ಶೋಲ್ಡರಿಂದ ನನಗೆ ಎಷ್ಟು ಬರುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ನಾವು ಮೆಷರ್ಮೆಂಟ್ ಮಾಡಿ ಈಸಿಯಾಗಿ ನಾವು ಕಟ್ ಮಾಡ್ಕೊಳ್ಬೋದು. ನಿಮಗೆ ಕಷ್ಟ ಆಗೋದಾದರೆ ಬಿಗಿನರ್ಸ್ಗೆ ಪೇಪರ್ ಕಟ್ಟಿಂಗ್ ಮಾಡಿ ಕೂಡ ನೀವು ನೋಡ್ಬೋದು. ಇಲ್ಲಿ ನೋಡಿ 10 ಇಂಚ್ 9.5 ಬರ್ತಾ ಇದೆ. ಸೊ ಮೇಲೆ ಒಂದು 1/2 ಇಂಚು ಸ್ಟಿಚಿಗೆ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ 10 ಇಂಚನ್ನು ಇಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ಡೀಪ್ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನಾವು ಇಡೋದ್ರಿಂದ ತುಂಬಾ ಕರೆಕ್ಟಾಗಿ ಬರುತ್ತೆ ಮೆಷರ್ಮೆಂಟು. ತುಂಬ ಈಸಿಯಾಗಿ ಕಟ್ ಮಾಡಿ ನಾವು ಬ್ಯಾಕ್ ಪಾರ್ಟನ್ನು ಸ್ಟಿಚಿಂಗ್ ಮಾಡ್ಬೋದು. ಈಗ ಕೆಳಗಡೆ 1/2 ಇಂಚು ಹೆಮ್ಮಿಂಗ್ ಮಾಡೋದಕ್ಕೆ ಹೋಗುತ್ತೆ. ಹಾಗಾಗಿ ಹೆಮ್ಮಿಂಗ್ ಮಾಡೋದಕ್ಕೆ ನಾನು 1/2 ಇಂಚನ್ನು ಬಿಟ್ಟು ಅದಾದಮೇಲೆ 3.5 ಮಾರ್ಕ್ ಮಾಡಿ ಮೇಲ್ಗಡೆ 1/4 ಇಂಚು ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ. ಹಾಗಾಗಿ ಅದನ್ನು ಮಾರ್ಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಬೇಕು. ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ಮುಂದೆ ಅಪ್ಲೋಡ್ ಮಾಡೋವಂಥ ವೀಡಿಯೋಸ್ ನಿಮಗೆ ತಪ್ಪದೇ ರೀಚ್ ಆಗುತ್ತೆ. ಇಲ್ಲಿ ನಾನು 3.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ನೆಕ್ ಡಿಸೈನು 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ರಾಡ್ ಬೇಕಂತ ಇರೋರು ಇನ್ನೂ ಸ್ವಲ್ಪ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾಡ್ಬೋದು. ನನಗೂ ಅಷ್ಟೇ ಇಲ್ಲಿ 2 ಇಂಚಿಗಿಂತ ಒಂದು ಸ್ವಲ್ಪ ಬ್ರಾಡ್ ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕಿಂತ ಒಂದು 1/2 ಇಂಚ್ ಮಾರ್ಕ್ ಮಾಡಿ ನಾನು ಶೇಪನ್ನು ಕೊಡ್ತೀನಿ. ಈಗ ನೋಡ್ತಾ ಇರ್ಬೋದು 10 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡಿದ್ದೀನಿ. ಹಾಗೆ 1/4 ಇಂಚನ್ನು ನಾನು ಸ್ಟಿಚಿಂಗಿಗೆ ಬಿಟ್ಟಿದ್ದೀನಿ. ಸ್ಟಿಚಿಂಗ್ ನಾವು ಅಲ್ಲಿ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಹಾಗೆ 1/2 ಇಂಚನ್ನು ನಾವು ನೆಕ್ ಡಿಸೈನಿಗೆ ಅಂದರೆ ನೆಕ್ ಪಾರ್ಟಿಗೆ 1/2 ಇಂಚನ್ನು ನಾವು ಮಾರ್ಕ್ ಮಾಡಿ ಶೇಪನ್ನು ಕೊಟ್ಟರೆ ನಾವಿಲ್ಲಿ ನೆಕ್ ಡಿಸೈನನ್ನು ಮಾಡ್ಕೊಳ್ಬೋದು. ನೆಕ್ ಶೇಪನ್ನು ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಬಿಡ್ಬೋದು. ನೋಡಿ ಕರೆಕ್ಟಾಗಿ ಆಗಿದೆ. ಈಗ ಕಟ್ಟಿಂಗ್ ಮಾಡ್ಕೊಳ್ಬೋದು. ನಾವು ಆರಾಮ್ಸೆ ಕಟ್ಟಿಂಗ್ ಮಾಡ್ಕೊಳ್ಬೋದು. ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಬಟ್ಟೆ ನೋಡಿಕೊಂಡು ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ಶೇಪನ್ನು ಕೊಡ್ತಾ ಇದ್ದೀನಿ. ಬ್ಯಾಕ್ ಡಿಸೈನ್ ರೌಂಡ್ ನೆಕ್ ಯಾವ ಥರ ಬರಬೇಕು ಅಂಥೇಳಿ ಈ ರೀತಿ 1/2 ಇಂಚಿಗೆ ನಾನು ಮಾರ್ಕ್ ಮಾಡಿ ಶೇಪನ್ನು ಕೊಟ್ಟಿದ್ದೀನಿ. ಒಂದು ರೀತಿ ರೌಂಡ್ ಶೇಪ್ ಬರೋ ಥರ ಇನ್ನೂ ಕಟ್ಟಿಂಗ್ ಮಾಡಿದರೆ ಆಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ನಿಮಗೆಲ್ಲ ಇಷ್ಟ ಆಗಿದರೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇದೇ ರೀತಿ ನಾನು ಸ್ಟಿಚಿಂಗ್ ವೀಡಿಯೋಸನ್ನು ಹಾಕ್ತಾ ಇರ್ತೀನಿ. ನಿಮಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ.